ಮೈಕ್ರೋ ಫೈನಾನ್ಸ್ ಹಾವಳಿಯನ್ನ ತಡೆಗಟ್ಟೋದಕ್ಕೆ ಈಗ ಸರ್ಕಾರ ಒಂದು ಹೆಜ್ಜೆ ಮುಂದೆ ಹೋಗಿ ಕೆಲಸವನ್ನ ಮಾಡ್ತಾ ಇದೆ. ಮೈಕ್ರೋ ಫೈನಾನ್ಸ್ ಅಟ್ಟಹಾಸಕ್ಕೆ ಅಂಕುಶ ಹಾಕುವುದಕ್ಕೆ ಸರ್ಕಾರ ಸಜ್ಜಾಗಿದೆ. ಫೈನಾನ್ಸ್ ವಿರುದ್ಧದ ಸುಗ್ರೀವಾಜ್ಞೆ ಡ್ರಾಫ್ಟ್ ಅನ್ನ ರಾಜ್ಯಪಾಲರಿಗೆ ರವಾನೆ ಮಾಡಲಾಗಿದೆ. ರಾಜಭವನಕ್ಕೆ ಕಡತವನ್ನ ಸಿಎಂ ಕಚೇರಿಯ ಸಿಬ್ಬಂದಿ ತಲುಪಿಸಿದ್ದಾರೆ. ಸಿಎಂ ಅನುಮೋದನೆ ಮಾಡಿದ ಬಳಿಕ ರಾಜ್ಯಪಾಲರಿಗೆ ಈ ಒಂದು ಕಡತಗಳೇನಿದೆ ಅವುಗಳನ್ನು ರವಾನೆ ಮಾಡಲಾಗಿದೆ. ಒಂದೆರಡು ದಿನದಲ್ಲಿ ಕರಡಿಗೆ ರಾಜ್ಯಪಾಲರ ಅಂಗೀಕಾರ ಸಾಧ್ಯತೆ ಇದೆ. ನೋಡಿ, ಸುಗ್ರೀವಾಜ್ಞೆ ಮೂಲಕ ಏನಾದರೊಂದು ಕಾನೂನು ತರುವಂತಹ ಸಂದರ್ಭದಲ್ಲಿ ಅದು ಸರ್ಕಾರದಿಂದ ರಾಜ್ಯಪಾಲರ ಗಮನಕ್ಕೆ ಹೋಗಬೇಕಾಗುತ್ತೆ. ರಾಜ್ಯಪಾಲರು ಅದಕ್ಕೆ ಅಸ್ತು ಅಂತ ಹೇಳಬೇಕಾಗತ್ತೆ. ಆ ಪ್ರೊಸೀಜರನ್ನು ಈಗ ಸರ್ಕಾರ ಮುಗಿಸಿರುವಂಥದ್ದು. ಇನ್ನು ಪ್ರಮುಖವಾಗಿ ಈ ಕರಡು ಸುಗ್ರೀವಾಜ್ಞೆಯಲ್ಲಿ ಏನೇನಿದೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಸಾಲ ವಸೂಲಿ ವೇಳೆ ಸಾಲಗಾರರಿಗೆ ಹಿಂಸೆ, ಹಲ್ಲೆ ಮತ್ತು ಅವಮಾನ ಮಾಡೋದು ನಿಷಿದ್ಧ. ಬಲವಂತವಾಗಿ ಸ್ಥಿರಾಸ್ತಿ ದಾಖಲೆ ಕಲಿಸಿದು ದಬ್ಬಾಳಿಕೆ ಮಾಡುವಂಥದ್ದು ಮತ್ತು ದೌರ್ಜನ್ಯವನ್ನು ಕೂಡ ಎಸಗುವಂತಿಲ್ಲ. ಸಾಲ ವಸೂಲಾತಿಗಳಿಗೆ ಗೂಂಡಾಗಳ ಬಳಕೆ, ಮನೆ ಭೇಟಿ ನೀಡುವುದು, ಬೆದರಿಕೆ ಹಾಕುವುದು ಮತ್ತು ಏನಾದರೂ ಇವೆಲ್ಲವನ್ನು ಕೂಡ ಮಾಡಿದ್ರೆ ಅದು ಗಂಭೀರ ಅಪರಾಧ ಅಂತ ಪರಿಗಣಿಸಲಾಗುತ್ತೆ. ಸಾಲಗಾರರ ದೈನಂದಿನ ಕೆಲಸಗಳಿಗೆ ಅಡ್ಡಿ ತೊಂದರೆ ನೀಡಿದ್ರೆ ಇನ್ನು ಫೈನಾನ್ಸ್ ಕಂಪನಿಗಳ ಲೈಸೆನ್ಸನ್ನು ರದ್ದು ಮಾಡಲಾಗುತ್ತೆ. ಕಪ್ಪು ಪಟ್ಟಿಗೆ ಅವುಗಳನ್ನು ಹಾಕಲಾಗುತ್ತೆ. ಮತ್ತು ಗ್ರಾಹಕರಿಂದ ಸ್ವೀಕರಿಸಿದ ಹಣಕ್ಕೆ ಅಧಿಕೃತ ಸಹಿ ಮಾಡಿದ ರಶೀದಿಯನ್ನು ಕೊಡಬೇಕು. ಇನ್ನು ಸಾಲ ಪಡೆದವರು ಬಡ್ಡಿ, ಕಂತು ಪಾವತಿ ವಿವರ ಕೇಳಿದ್ರೆ ಸಂಸ್ಥೆಗಳು ಕೊಡಬೇಕಾಗುತ್ತೆ. ಮೈಕ್ರೋ ಫೈನಾನ್ಸ್ಗಳ ಕಡ್ಡಾಯವಾಗಿ ಸ್ಥಳೀಯ ಕಚೇರಿಯನ್ನು ಹೊಂದಿರಬೇಕು. ಅಂದರೆ ಆಯಾ ತಾಲೂಕುಗಳಾಗಿರ್ಬೋದು, ಹಳ್ಳಿ ಆಗಿರ್ಬೋದು, ಜಿಲ್ಲೆ ಆಗಿರ್ಬೋದು, ಅಲ್ಲೆಲ್ಲ ಕೂಡ ಕಚೇರಿಯನ್ನು ಹೊಂದಬೇಕಾಗುತ್ತೆ. ಯಾಕಂತಂದರೆ ಮೈಕ್ರೋ ಫೈನಾನ್ಸ್ಗಳ ಹಾವಳಿಯಿಂದಾಗಿ ಸಾಕಷ್ಟು ಮಂದಿ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ. ಇವುಗಳೆಲ್ಲ ತಹಬದಿಗೆ ತರಬೇಕು. ಫೈನಾನ್ಸ್ಗಳ ಕಾಟ ಏನಿದೆ ಅದನ್ನು ತಪ್ಪಿಸಬೇಕು. ರಾಜ್ಯದಲ್ಲಿ ರೈತರು, ಬಡವರು ನೆಮ್ಮದಿ ಜೀವನ ನಡೆಸಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಈಗ ಸುಗ್ರೀವಾಜ್ಞೆ ಮೂಲಕ ಹೊಸ ಒಂದು ಕಾನೂನನ್ನು ಜಾರಿಗೆ ತರೋದಕ್ಕೆ ಸರ್ಕಾರ ಮುಂದಾಗಿದೆ. ಅದರ ಕಡತಗಳನ್ನು ಈಗ ರಾಜ್ಯಪಾಲರಿಗೆ ಕಳುಹಿಸಿರುವಂಥದ್ದು. 2 ದಿನಗಳಲ್ಲಿ ರಾಜ್ಯಪಾಲರಿಂದ ಅಂಗೀಕಾರ ಸಿಕ್ಕ ತಕ್ಷಣವೇ ಈ ಹೊಸ ಕಾನೂನು ಜಾರಿಯಾಗುತ್ತೆ. ಅದು ಸುಗ್ರೀವಾಜ್ಞೆ ಮುಖಾಂತರವಾಗಿ. ಯಾರಾದರೂ ಫೈನಾನ್ಸ್ ಕಂಪನಿಗಳು ಕಾಟ ಕೊಟ್ಟರೆ ಸಾಲ ಪಡೆದವರಿಗೆ ಅವರ ವಿರುದ್ಧವಾಗಿ ಕಾನೂನು ಕ್ರಮ ಆಗುತ್ತೆ. ಈ ಎಲ್ಲ ಅಂಶಗಳನ್ನು ಒಳಗೊಂಡಂತಹ ಕಡತ ಈಗ ರಾಜ್ಯಪಾಲರಿಗೆ ಹೋಗಿರುವಂಥದ್ದು. ರಾಜ್ಯಪಾಲರ ಕಚೇರಿಯಲ್ಲಿ ಈಗ ಈ ಕಡತಗಳನ್ನು ಕಂಪ್ಲೀಟಾಗಿ ತಲುಪಿಸಲಾಗಿದೆ. ಅವರು ವೆರಿಫೈ ಮಾಡ್ತಾರೆ. ಅದಕ್ಕೇನಾದರೂ ಅನುಮೋದನೆ ಸಿಕ್ಕ ನಂತರ ರಾಜ್ಯದಲ್ಲಿ ಹೊಸ ಕಾನೂನು ಜಾರಿಯಾಗುತ್ತೆ. ಆವಾಗಲಾದರೂ ಈ ಫೈನಾನ್ಸ್ಗಳ ಕಾಟ ತಪ್ಪುತ್ತಾ ಅಂತ ಕಾದು ನೋಡಬೇಕಾಗಿದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ ಸುತ್ತೂರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಚಪ್ಪ, ನೋಡ್ತಾ ಇದ್ದೀವಿ ಸರ್ಕಾರದಿಂದ ಈಗಾಗಲೇ ಕಡತ ಹೋಗಿರುವಂಥದ್ದು. ರಾಜ್ಯಪಾಲರ ಅಂಗೀಕಾರಕ್ಕೆ ಕಾಯುವಿಕೆ ಇರುವಂಥದ್ದು. ಇನ್ನೂ 2-3 ದಿನಗಳಲ್ಲಿ ಇದಾಗುತ್ತೆ. ಮುಂದಿನ ದಿನಮಾನಗಳಲ್ಲಿ ಇವುಗಳನ್ನು ಕಂಪ್ಲೀಟಾಗಿ ಹತೋಟಿಗೆ ತರೋದಕ್ಕೆ ಈ ಹೊಸ ಕಾನೂನು ಜಾರಿಯಾಗುತ್ತೆ. ಮುಂದೆ ಇದೆಲ್ಲ ಅನುಷ್ಠಾನಕ್ಕೆ ಬರಬೇಕಂದ್ರೆ ಮತ್ತೆಲ್ಲ ಪ್ರೊಸೀಜರ್ಗಳನ್ನು ಇಲ್ಲಿ ಫಾಲೋ ಮಾಡಬೇಕಾಗುತ್ತೆ ಅಂತ. ವಿಶ್ವನಾಥ್, ಏನು ರಾಜ್ಯಪಾಲರಿಗೆ ಕಡತವನ್ನ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳ ಕಚೇರಿಯಿಂದ ರವಾನೆ ಮಾಡಲಾಗಿದೆ. ರಾಜ್ಯಪಾಲರು ಈ ಒಂದು ಕಡತವನ್ನು ಅಂಗೀಕಾರ ಮಾಡಿದ ನಂತರ ಆ ಒಂದು ಏನು ಕರಡು ಮಸೂದೆ ಇದೆ, ಕರಡು ಅದು ಸುಗ್ರೀವಾಜ್ಞೆಯಾಗಿ ಮಾರ್ಪಡುತ್ತೆ. ಆ ಸುಗ್ರೀವಾಜ್ಞೆ ಮಾರ್ಪಟ್ಟ ತಕ್ಷಣ ತತ್ಕ್ಷಣದಿಂದ ರಾಜ್ಯಪಾಲರು ಅಂಕಿತ ಬಿದ್ದ ತಕ್ಷಣ ಇಮಿಡಿಯೇಟ್ ಆಗಿ ಇದನ್ನ ಗೆಜೆಟ್ ನೋಟಿಫಿಕೇಶನ್ ಮಾಡ್ತಾರೆ. ಗೆಜೆಟ್ ನೋಟಿಫಿಕೇಶನ್ ಆದ ನಂತರ ಅದು ಅಧಿಕೃತವಾಗಿ ಒಂದು ಕಾಯ್ದೆಯ ಮಾನ್ಯತೆಯನ್ನು ಪಡ್ಕೊಳ್ತದೆ. ಅದಾದ ನಂತರ ಅದರ ಬಗ್ಗೆ ಒಂದಷ್ಟು ಏನು ಜಾರಿ ಪ್ರಕ್ರಿಯೆಗಳು ಆರಂಭವಾಗುತ್ತೆ. ಹಾಗಂತ ತಕ್ಷಣ ಈ ಒಂದು ಸುಗ್ರೀವಾಜ್ಞೆ ಆದ ತಕ್ಷಣವೇ ಸಂಪೂರ್ಣವಾಗಿ ಎಲ್ಲಾ ಮೈಕ್ರೋ ಫೈನಾನ್ಸ್ ಗಳಿಗೆ ಕಡಿವಾಣ ಬೀಳುತ್ತೆ. ಎಲ್ಲಾ ಅಕ್ರಮಗಳಿಗೆ ಅಥವಾ ಆತ್ಮಹತ್ಯೆ ಮಾಡುವಂತ ಪ್ರಕರಣಗಳು ಕಡಿಮೆ ಆಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆತ್ಮಹತ್ಯೆ ಆಗ್ತಿರುವಂತ ಪ್ರಕರಣಗಳು ಮತ್ತು ಮೈಕ್ರೋ ಫೈನಾನ್ಸ್ ಗಳಿಗೆ ಆಗ್ತಿರುವಂತ ಕಿರುಕುಳನು ಸಹ ಒಂದಷ್ಟು ಬೇರೆ ಬೇರೆ ವಿಚಾರಗಳ ಸ್ವರೂಪದಲ್ಲಿ ಆಗಿರೋದು ಈ ಸಂದರ್ಭದಲ್ಲಿ ಕಂಡು ಬರ್ತದೆ. ಒಂದ್ ರೀತಿ ಮೇನಿಯ ರೀತಿ ಆಗ್ತಾ ಇದೆ. ಈಗ ಗೃಹ ಸಾಲ ಪಡ್ಕೊಂಡಂತವ್ರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಬೈಕ್ ಸಾಲ ತೆಗೆದುಕೊಂಡಂತವ್ರು ಅಥವಾ 3 ವೀಲರ್ ಸಾಲ ತೆಗೆದುಕೊಂಡವರು, ಆಟೋ ಸಾಲ ತಗೊಂಡವರು, ಈ ಬೇರೆ ಬೇರೆ ಕಾರಣಗೋಸ್ಕರ ನೀವು ಮೈಕ್ರೋ ಫೈನಾನ್ಸ್ ಸಾಲ ತೆಗೆದುಕೊಂಡಂತ ಸ್ವರೂಪಗಳು ಬೇರೆ,
20,000ದಿಂದ 2 ಲಕ್ಷದವರೆಗೆ ತೆಗೆದುಕೊಂಡ ಸಾಲ ಸ್ವರೂಪ ಮೈಕ್ರೋ ಫೈನಾನ್ಸ್ ವ್ಯಾಪ್ತಿಗೆ ಬರುತ್ತೆ. ಅದರ ಮೀರಿದಂತಹ ಸಾಲಗಳು ಮೈಕ್ರೋ ಫೈನಾನ್ಸ್ ವ್ಯಾಪ್ತಿಗೆ ಬರೋದಿಲ್ಲ. ಆದ್ರೂ ಸಹ ಈ ಒಂದು ಇದೇ ಹೆಸರಲ್ಲಿ ಎಲ್ಲರೂ ಸಹ ಮೈಕ್ರೋ ಫೈನಾನ್ಸ್ ಹೆಸರಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳೋದಿರ್ಬೋದು, ಅಥವಾ ಮನೆಯನ್ನ ಸೀಸ್ ಮಾಡೋದಿರ್ಬೋದು, ಅಥವಾ ಅವರ ಪ್ರಾಪರ್ಟಿನ ಏನು ಅವ್ರ ಮೇಲೆ ಲೆಡ್ಜ್ ಮಾಡೋದಿರ್ಬೋದು, ಅಥವಾ ಹೋಗಿ ಬೆದರಿಕೆ ಹಾಕೋದು ಪ್ರಕರಣಗಳಿದೆ. ಈ ಪ್ರಕರಣಗಳು ಬೇರೆ ಬೇರೆ ಸ್ವರೂಪದಲ್ಲಿ ಕಂಡು ಬರ್ತಾ ಇದೆ. ಹಾಗಾಗಿ ಸರ್ಕಾರ ಇದನ್ನು ಸಂಪೂರ್ಣವಾಗಿ ಡಿಸ್ಕ್ರೈಬ್ ಮಾಡಿದೆ. ಇದರಲ್ಲಿ ಯಾವ ಸ್ವರೂಪದ ಸಾಲವನ್ನು ಕೊಡಬೇಕು ಮತ್ತು ಮೈಕ್ರೋ ಫೈನಾನ್ಸ್ ಗಳ ಮೇಲೆ ಯಾವ ನಿರ್ಬಂಧಗಳು ಹೇರಲಾಗಿದೆ, ಅವು ತಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿಯನ್ನು ಯಾವ ತರ ನಿರ್ವಹಣೆ ಮಾಡಬೇಕು, ಜನರು ಸಹ ಸಾಲ ಸೌಲಭ್ಯನ ಯಾವ ತರ ತೆಗೆದುಕೊಳ್ಬೇಕು, ಮತ್ತು ಈ ಒಂದು ಮೈಕ್ರೋ ಫೈನಾನ್ಸ್ ಗಳು ಇನ್ನು ಮುಂದೆ ನೋಂದಾಯಿತವಾಗಿರ್ಬೇಕಾಗ್ತದೆ, ಮತ್ತು ಪ್ರತಿ ಯಾರಿಗೆಲ್ಲ ಸಾಲ ಕೊಟ್ಟಿದ್ದೇವೆ, ಹೇಗೆ ಸಾಲ ಸ್ವರೂಪನ ಇಟ್ಕೊಂಡಿದೀವಿ, ಎಷ್ಟು ಪ್ರಮಾಣದ ಬಡ್ಡಿ ಇದೆ ಮತ್ತು ಯಾವ ಪ್ರಮಾಣದ ಬಡ್ಡಿನ ವಸೂಲಾತಿ ಮಾಡಬೇಕು, ಮತ್ತು ಆ ವಸೂಲಾತಿಗಿರುವಂತಹ ಕ್ರಮಗಳೇನು, ಇದನ್ನೆಲ್ಲನೂ ಸಹ ಇನ್ನು ಮುಂದೆ ನಿಯಮಿತವಾಗಿ ಅವರು ಅಧಿಕೃತವಾಗಿ ಜಿಲ್ಲಾಧಿಕಾರಿಗಳಿಗೆ ವರದಿಯನ್ನ ಅವರು ಸಿದ್ಧಪಡಿಸಬೇಕಾಗತ್ತೆ. ಯಾರಿಗಾರ ಸಾಲ ಕೊಟ್ಟಿದ್ದೀವಿ ಅಂತ ಬಗ್ಗೆ ದಾಖಲೆ ಇಡಬೇಕಾಗತ್ತೆ, ಎಷ್ಟು ಪ್ರಮಾಣದ ಬಡ್ಡಿ ವಸೂಲಾತಿ ಮಾಡ್ತೀವಿ ಅಂತ ಬಗ್ಗೆ ದಾಖಲೆ ಇಡಬೇಕಾಗತ್ತೆ. ಈ ರೀತಿ ಒಂದಷ್ಟು ಪ್ರಕ್ರಿಯೆಗಳಿಂದ ಇನ್ನಷ್ಟು ಸ್ಟ್ರೀಮ್ ಲೈನ್ ಆಗ್ತವೆ. ಮತ್ತು ಪೊಲೀಸರಿಗೆ ಒಂದ್ ವೇಳೆ ಇದ್ರ ಮೇಲೆ ಕ್ರಮ ಕೈಗೊಳ್ಳಿಕ್ಕೆ ಇದು ಅವರು ಮೈಕ್ರೋ ಫೈನಾನ್ಸ್ ಕಂಪನಿಗಳು ಅಕ್ರಮ ಎಸಗಿದ್ದೆ ಆದಲ್ಲಿ, ಅಥವಾ ಅವರು ಬಲವಂತದ ಕ್ರಮಗಳನ್ನ ಕೈಗೊಂಡಿದ್ದೆ ಆದಲ್ಲಿ ಅದ್ರ ಮೇಲೆ ಕ್ರಮ ಕೈಗೊಳ್ಳಕ್ಕೆ ಪೊಲೀಸರಿಗೆ ಒಂದಷ್ಟು ಪವರ್ ಸಿಗುತ್ತೆ, ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ಸಿಗುತ್ತೆ, ಸಹಕಾರ ಸಂಘಗಳ ನಿರ್ದೇಶಕರಿಗೆ ಅಧಿಕಾರ ಸಿಗುತ್ತೆ. ಈ ಒಂದು ಅಧಿಕಾರ ಪಡೆಯಲಿಕ್ಕೋಸ್ಕರನೇ ಸುಗ್ರೀವಾಜ್ಞೆಯಲ್ಲಿ ಅವರಿಗೆಲ್ಲ ಅಧಿಕಾರ ನೀಡುವಂತ ಪ್ರಕ್ರಿಯೆ ಆಗಿದೆ. ಹಾಗಾಗಿ ರಾಜ್ಯಪಾಲರು ಅಂಕಿತ ಆದ ನಂತರ ಈ ಒಂದು ಕರಡು ಮಸೂದೆಯಾಗಿ ಮಾರ್ಪಟ್ಟ ನಂತರ ಪೊಲೀಸರಿಗೆ ತಮ್ಮ ಕ್ರಮವನ್ನು ಕೈಗೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಅದಾದ ನಂತರ ಜಿಲ್ಲಾಧಿಕಾರಿಗಳಿಗೆ ಪ್ರತಿ ತಿಂಗಳು ಅವರು ಏನು ವರ್ಷಕ್ಕೊಂದು ಒಮ್ಮೆ ಅವ್ರ ತಕ್ಷಣ ಬಿಲ್ ಆದ ತಕ್ಷಣ ಇಮಿಡಿಯೇಟ್ ಆಗಿ ಅವರು ಸುಗ್ರೀವಾಜ್ಞೆ ಆದ ತಕ್ಷಣ ತಮ್ಮ ಒಂದು ಸಂಸ್ಥೆನ ನೋಂದಣಿ ಮಾಡ್ಬೇಕಾಗತ್ತೆ. ನೋಂದಣಿ ಆಗದಿದ್ದರೆ ನೋಂದಣಿ ಮಾಡ್ಬೇಕಾಗತ್ತೆ. ನೋಂದಣಿ ಆಗಿದ್ರೆ ಅವರು ದಾಖಲೆಗಳನ್ನು ಸಬ್ಮಿಟ್ ಮಾಡ್ಬೇಕಾಗತ್ತೆ. ನಾವು ಆಲ್ರೆಡಿ ನೋಂದಣಿ ಆಗಿದ್ದೇವೆ, ನಾವು ಲೀಗಲ್ ಆಗಿದ್ದೇವೆ ಅಂತ ಒಂದು ದಾಖಲೆಗಳನ್ನು ಸಬ್ಮಿಟ್ ಮಾಡ್ಬೇಕಾಗತ್ತೆ. ಮತ್ತು ಎಷ್ಟು ಜನರಿಗೆ ಸಾಲ ಕೊಟ್ಟಿದ್ದೇವೆ, ಎಲ್ಲೆಲ್ಲಿ ಅವ್ರ ಕಚೇರಿಗಳಿದೆ, ಎಷ್ಟು ಜನ ಸಿಬ್ಬಂದಿಗಳಿದ್ದಾರೆ, ಯಾವ ಸಂದರ್ಭದಲ್ಲಿ ವಸೂಲಾತಿ ಹೋಗ್ತಿದ್ದಾರೆ, ಅವರು ಯಾವ ಸ್ವರೂಪದ ಸಾಲವನ್ನ ಕೊಟ್ಟಿದ್ದಾರೆ, ಎಷ್ಟು ಸಾಲವನ್ನ ಕೊಟ್ಟಿದ್ದಾರೆ, ಎಷ್ಟು ಪ್ರಮಾಣದ ಬಡ್ಡಿಯನ್ನು ವಸೂಲು ಮಾಡ್ತಾರೆ, ಇದನ್ನೆಲ್ಲ ಸಹ ಮಾಹಿತಿಗಳನ್ನ ಜಿಲ್ಲಾಧಿಕಾರಿಗಳು ಸಲ್ಲಿಸಬೇಕಾಗತ್ತೆ. ಪೊಲೀಸರು ಸಹ ಅದನ್ನ ವೆರಿಫಿಕೇಶನ್ ಮಾಡ್ಲಿಕ್ಕೆ ಆ ಕಾನೂನಲ್ಲಿ ಅವಕಾಶವನ್ನ ಕಲ್ಪಿಸಲಾಗಿದೆ. ಮತ್ತು ಒಂದ್ ವೇಳೆ ಅನುಮಾನ ಬಂದಿದ್ದಲ್ಲಿ ಪೊಲೀಸರು ಸರ್ಚ್ ಮಾಡೋದಿರ್ಬೋದು, ವಾರೆಂಟ್ ಇಶ್ಯೂ ಮಾಡೋದಿರ್ಬೋದು, ಅಥವಾ ಜಪ್ತಿ ಮಾಡೋದಿರ್ಬೋದು, ಇವೆಲ್ಲದಕ್ಕೂ ಸಹ ಕಾನೂನಲ್ಲಿ ಅವಕಾಶ ಸಿಗುತ್ತೆ. ಹೀಗಾಗಿ ಒಂದು ರೀತಿ ಪೊಲೀಸರಿಗೆ ತಮ್ಮ ಒಂದು ಕಾನೂನನ್ನು ಪೊಲೀಸರು ತಮ್ಮ ಕರ್ತವ್ಯ ನಿರ್ವಹಣೆ ಮಾಡ್ಲಿಕ್ಕೆ ಕಾನೂನಿನ ಬಲ ಸಿಕ್ಕದಂಗಾಗತ್ತೆ, ಜಿಲ್ಲಾಧಿಕಾರಿಗಳಿಗೆ ಕಾನೂನು ಬಲ ಸಿಕ್ಕದಂಗಾಗತ್ತೆ. ಆ ಕಾರಣಕ್ಕೋಸ್ಕರ ಈ ಒಂದು ಸುಗ್ರೀವಾಜ್ಞೆ ಅನಿವಾರ್ಯತೆ ಇತ್ತು. ಹಾಗಾಗಿ ರಾಜ್ಯಾದ್ಯಂತ ಏನು ಈ ಒಂದು ಆರೋಪಗಳು ಕೇಳಿ ಬರ್ತಾ ಇದೆ, ಅಥವಾ ಏನು ಈ ಒಂದು ಮೈಕ್ರೋ ಫೈನಾನ್ಸ್ ಕಿರುಕುಳ ಅಂತ ಹೇಳಲಾಗ್ತಾ ಇದೆ, ಅದಕ್ಕೆ ಒಂದಷ್ಟು ಕಡಿವಾಣ ಬೀಳಲಿಕ್ಕೆ ಈ ಒಂದು ಕಾಯ್ದೆಯಿಂದ ಅವಕಾಶ ಆಗ್ಬೋದು. ಹಾಗಂದ ಮಾತ್ರಕ್ಕೆ ನಾವು ಇಡೀ ಗ್ರಾಮೀಣ ಕರ್ನಾಟಕದಲ್ಲಿ ಮೈಕ್ರೋ ಫೈನಾನ್ಸ್ ಗಳು ಅತಿ ಹೆಚ್ಚು ಸುಮಾರು 59,000 ಕೋಟಿ ರೂಪಾಯಿ ಸಾಲವನ್ನ ಕೊಟ್ಟಿವೆ. ಕೆಲವು ವ್ಯಾವಹಾರಿಕವಾಗಿ, ಇನ್ನು ಕೆಲವು ಏನು ಸಾಂವಿಧಾನಿಕವಾಗಿ RBI ರೂರಲ್ ಅಡಿನಲ್ಲಿ ಇರ್ಬೋದು, ಅಥವಾ NBF ನಡಿನಲ್ಲಿ ನೋಂದಾಯಿತವಾಗಿವೆ. ಕೆಲವು ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ನೋಂದಾಯಿತ ಆಗಿವೆ, ಕೆಲವು NGO ಹಂತದಲ್ಲಿ ನೋಂದಾವಣಿ ಆಗಿವೆ. ಈಗ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಇದೆ, ಅದು ಒಂದು ಗ್ರಾಮೀಣಾಭಿವೃದ್ಧಿ ಇಲಾಖೆ ವ್ಯಾಪ್ತಿಯಲ್ಲಿ ನೋಂದಣಿ ಆಗಿದೆ. ಆರ್ಥಿಕ ಸಮಾಜ ಸೇವೆ ಇರ್ಬೋದು, ಬೇರೆ ಬೇರೆ ಸ್ವರೂಪದಲ್ಲಿ ತಮ್ಮ ಒಂದು ಸಾಲಗಳನ್ನ ಕೊಡುವಂತಹ ಪ್ರಕ್ರಿಯೆಗಳಿವೆ. ಹೀಗಾಗಿ ಅಂದ್ರೆ ವಸೂಲಾತಿಯಲ್ಲಿ ಆಗ್ತಿರುವಂತಹ ಕಿರುಕುಳ ಮತ್ತು ಅದರಿಂದ ಜನರಿಗೆ ಆಗ್ತಿರುವಂತಹ ಸಮಸ್ಯೆಗಳನ್ನ ತಪ್ಪಿಸ್ಲಿಕ್ಕೆ ಕಾಯ್ದೆಯಲ್ಲಿ ಅವಕಾಶ ಸಿಗುತ್ತೆ. ಆಗಂದ ಮಾತ್ರಕ್ಕೆ ಜನರೇನೋ ದಡ್ರೇನಲ್ಲ, ಅವರು ಸಹ ಸಿಕ್ಕ ಕಡೆಗಳಲ್ಲಿ ಸಾಲ ತೆಗೆದುಕೊಳ್ತಾ ಇದ್ರು, ಅದಕ್ಕೂ ಸಹ ಕಡಿವಾಣ ಬೀಳಬಹುದು. ಆದ್ರೆ ಒಂದಷ್ಟು ಕಿರುಕುಳ ಆಗೋದನ್ನ ತಪ್ಪಿಸಿ ಬಲವಂತದ ಕ್ರಮಗಳಿರ್ಬೋದು, ರೌಡಿಗಳ ಮನೆಗಳಿಗೆ ಹೋಗಿ ಬೆದರಿಕೆ ಹಾಕೋದಿರ್ಬೋದು, ಅಥವಾ ತಕ್ಷಣ ದುಡ್ಡು ಕೊಡ್ಬೇಕು ಅಂತ ನೀವು ಬೆದರಿಕೆ ಹೊಡ್ತಾ ಇದ್ರು, ಅದಕ್ಕೆಲ್ಲವೂ ಸಹ ಕಡಿವಾಣ ಬೀಳುವಂತ ಸಾಧ್ಯತೆ ಹೆಚ್ಚಿದೆ. ವಿಶ್ವನಾಥ್, ಧನ್ಯವಾದ ರಚಪ್ಪ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53,
ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.